ನನ್ನ ಹೆಸರು ಶಿಲ್ಪಾ ಲೋಕೇಶ್ ಅಂತ ಹೇಳಿ. ಫಸ್ಟ್ ನನ್ನ ನೇಮ್ ಇದ್ದಿದ್ದು ಶಿಲ್ಪಾ ಅಂತ ಹೇಳಿ. ಬಟ್ ಆಫ್ಟರ್ ಜಾಯ್ನಿಂಗ್ ನಮ್ಮ ನ್ಯೂಮರಾಲಜಿ ಕೋರ್ಸನ್ನು ಜಾಯಿನ್ ಆದಮೇಲೆ ನನ್ನ ಹೆಸರನ್ನು ಚೇಂಜ್ ಮಾಡಿಕೊಂಡೆ, ನನ್ನ ಮೊಬೈಲ್ ನಂಬರನ್ನು ಚೇಂಜ್ ಮಾಡಿಕೊಂಡೆ. ಜೊತೆಗೆ ಎಲ್ಲ ರಿಚುವಲ್ಸ್ಗಳು ನಮ್ಮ ಗುರುಜಿ ನಮ್ಮ ಕೈಲಿ ಮಾಡಿಸ್ತಿರುವಂತಹ ಎಲ್ಲ ರಿಚುವಲ್ಸ್ಗಳನ್ನು ಸಹ, ಅಮಾವಾಸ್ಯೆ ಇರ್ಬೋದು, ಹುಣ್ಣಿಮೆ ರಿಚುವಲ್ಸ್ಗಳನ್ನು ಸಹ ಮಾಡ್ಕೊಳ್ತಾ ಬರ್ತಾ ಇದ್ದೆ. ಬೇಸಿಕಲಿ ಇದ್ರ ಬಗ್ಗೆ ನನಗೆ ನಾಲೆಜೇ ಇರಲಿಲ್ಲ. ನ್ಯೂಮರಾಲಜಿ ಕೋರ್ಸಿಗೆ ಸೇರಿಕೊಂಡು MG9 ಬ್ಯಾಚ್ಗೆ ಜಾಯಿನ್ ಆದಮೇಲೆ ಎಲ್ಲ ಕೋರ್ಸ್ ಬಗ್ಗೆ ಡೀಟೇಲ್ಡಾಗಿ ಗುರುಜಿಗಳು ಹೇಳ್ಕೊಟ್ಮೇಲೆ ಕಲಿತು ನೆಕ್ಸ್ಟ್ ಇವಾಗ ನಾನು DMC ಬ್ಯಾಚ್ಗೂ ಕೂಡ ಜಾಯಿನ್ ಆಗಿ ಅದರಲ್ಲಿ ಯೋಗ ಇರ್ಬೋದು, ಮೆಡಿಟೇಷನ್ಸ್ ಇರ್ಬೋದು, ಎಲ್ಲ ರೀತಿಯ ಯಂತ್ರ ಮೇಕಿಂಗ್ ಇರ್ಬೋದು, ಎಲ್ಲವನ್ನು ಕಲಿತು ನನ್ನ ಜೀವನದಲ್ಲಿ ನಾನು ಬದಲಾವಣೆ ತೊಗೊಳ್ತಾ, ಅದು ಪಾಸಿಟಿವ್ ಆಗಿ ಎನರ್ಜಿಯನ್ನು ಗೇನ್ ಮಾಡ್ಕೊಳ್ತಾ, ಬೇರೆ ನನ್ನ ಕೊಲೀಗ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅದರ್ ಕನ್ಸಲ್ಟೆಂಟ್ಸ್ಗಳಿಗೂ ಸಹ ನಾನು ಗೈಡ್ ಮಾಡ್ತಾ, ಕೌನ್ಸಿಲಿಂಗ್ ತೊಗೊಳ್ತಾ, ಗೈಡೆನ್ಸ್ ಮಾಡ್ತಾ, ಅವ್ರಿಗೂ ಕೂಡ ಒಳ್ಳೇದಾಗೋ ರೀತಿ ನಾನು ಸಜೆಷನ್ಸ್ ಕೊಡ್ತಾ ಬರ್ತಾ ಇದ್ದೀನಿ. ಫೈನಲಾಗಿ ನಾನು ಏನು ಹೇಳಬೇಕಂತ ಇಷ್ಟಪಡ್ತಿದ್ದೀನಿ ಅಂದರೆ, ಈ ಸಂಖ್ಯಾಶಾಸ್ತ್ರ ಅನ್ನೋದು ನಮ್ಮ ಜೀವನದಲ್ಲಿ, ನಮ್ಮ ಲೈಫಲ್ಲಿ ಖಂಡಿತ ಇಂಪ್ಯಾಕ್ಟ್ ಆಗ್ತಾನೇ ಇರುತ್ತೆ. ಟಿಲ್ ಅವರ್ ಎಂಡ್ವರೆಗೂ ಆಗ್ತಾನೇ ಇರುತ್ತೆ. ಸೊ ಅದರಿಂದ ನೀವು ಇದನ್ನು ಸಂಖ್ಯಾಶಾಸ್ತ್ರವನ್ನು ಕಲ್ತ್ಕೊಂಡ್ರೆ ನಿಮ್ಮ ಜೀವನವನ್ನು ನೀವು ಚೇಂಜ್ ಮಾಡ್ಕೊಳ್ಬೋದು, ಜೊತೆಗೆ ಬೇರೆಯವರ ಜೀವನವನ್ನು ಕೂಡ ನೀವು ಚೇಂಜ್ ಮಾಡಬಹುದು. ಸೊ ಅದರಿಂದ ಈ ಕೋರ್ಸ್ಗೆ ಜಾಯಿನ್ ಆಗಿ ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಗೊತ್ತಾಗುತ್ತೆ, ಓ ಹೌದು ಇವ್ರು ಹೇಳಿದ ನಿಜ ಅಂತೇಳಿ ಗೊತ್ತಾಗುತ್ತೆ. ಜಾಯಿನ್ ಆಗಿ ನಿಮ್ಮ ಜೀವನವನ್ನು ಒಳ್ಳೆಯ ರೀತಿ ಬದಲಾವಣೆ ಮಾಡ್ಕೊಳ್ಳಿ. ನಮಸ್ತೆ.